ಆನ್ ರೆಕಾರ್ಡ್. ಇಂಥ ಪ್ರಸಂಗದಲ್ಲಿ ರಿಜು ಅವರು ಈ ರೀತಿ ಹೇಳ್ತಾರಿಲ್ಲ, ಸುಮ್ಮನೆ ತಾವು ಸೋತಿಗೆ ಏನು ಕಾರಣ ಹೇಳ್ತಾರೆ. ಸೋಲುದಲ್ಲಿ ಕೇವಲ 27 ಸಾವಿರ ಮತಗಳಿಂದ 8 ಕ್ಷೇತ್ರ ಕಳ್ಕೊಳ್ತಾರೆ. ಮತ್ತು ಇಲ್ಲಿ ಬೋಗಸ್ ಮತದಾನ ಮಾಡೋದು ಬೇರೆ, ಮತ್ತು ಅದು ಏನು ನಡೀತದೋ ಗೊತ್ತಿಲ್ಲ. ಇದೆಲ್ಲ ಸ್ವಚ್ಛ ಆಗೋದು ಯಾವಾಗ ಅಂತ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ, ಈ ತಿದ್ದುಪಡಿ ಮಾಡಿದ್ರು ಪಾರ್ಲಿಮೆಂಟ್ ತಪ್ಪದು. ಏನು ತಪ್ಪು ಮಾಡಿದಪ್ಪ ಅಂತಂದ್ರೆ, ನಮ್ಮ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಒಂದು ಡೈರೆಕ್ಷನ್ ಮಾಡಿದರು. ಏನು ನೋಡಪ್ಪ, ಚುನಾವಣಾ ಆಯೋಗ ಇದ್ದಿದ್ದು ಒಂದು ಮುಖ್ಯ ಕಮಿಷನರ್ ನೇಮಕ ಸಂಬಂಧ, ಒಂದು ಆಡಳಿತಾರೂಢ ಪಕ್ಷದವರು, ಎರಡನೇದು ವಿರೋಧ ಪಕ್ಷದವರು, ಮೂರನೇದು ನ್ಯಾಯಾಂಗದವರು. ಇವ್ರು ನೀವು ಹಾಕಬೇಕು ಅಂದಾಗ ಇದು ಬ್ಯಾಲೆನ್ಸ್ ಆಗಿ ಉಳಿತಂದ್ರೆ. ಆ ಸಂದರ್ಭದಲ್ಲಿ ಮತ್ತೊಂದು ಸಜೆಷನ್ ಕೊಟ್ಟಿದ್ದಾರೆ ಅಂದ್ರೆ ಸಿಜೆ ಅವರು ಇದ್ದಂಥವ್ರು, ಇಲ್ಲ ನೀವು ಇದನ್ನು ತಿದ್ದುಪಡಿ ಮಾಡ್ಕೋಬಹುದು ಅಂತೇಳಿ. ಅದ್ರ ತಕ್ಷಣ ತಿದ್ದುಪಡಿ ಮಾಡಿ, ಒಂದು ಪ್ರಧಾನಮಂತ್ರಿ, ಎರಡನೇದು ನಮ್ಮ ಒಬ್ಬ ಮಿನಿಸ್ಟ್ರು, ಮೂರನೇದವರು ವಿರೋಧ ಪಕ್ಷದ ನಾಯಕ ಅಂದಾಗ ಸಹಜವಾಗಿ ವಿರೋಧ ಪಕ್ಷ ಸೋಲುವಂಥದ್ದು. ಒಂದರಿಂದ ಈ 3 ಜನ ಕಮಿಷನ್ ನೇಮಿಸುವಂಥ ಬಂತು. ಹೀಗಾಗಿ ಆ ಕಮಿಷನರ್ಗಳೇನಪ್ಪ ಅಂದರೆ ಯಾವಾಗಲೂ ಸರ್ಕಾರದ ಪರ ಇರ್ತಾರೆ. ಯಾಕಂದ್ರೆ ಅವ್ರು ನೇಮಿಸೋದ ಸರ್ಕಾರ ನೇಮಿಸಿರ್ತದೆ. ಇದನ್ನು ಅಬ್ಜೆಕ್ಷನ್ ಹಿಂದಿನ ನಮ್ಮ CJI ಮಾಡಿದ್ರು ಚಂದ್ರಚೂಡ್ ಅವರು. ಅದಕ್ಕೆ ಇವು ಪರಿಹಾರ ಮಾಡಿಕೊಂಡು ಹಿಂಗೆ ಮಾಡಿದ್ರು. ಇವತ್ತು ಅದು ನಡೀತಾ ಇದೆ. ಇವತ್ತು ಎಲ್ಲ ಕಡೆ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಒಂದಾಗೆ ತಮಗೆ ಬೇಕಾದವಾಗ ಗೆದ್ದರೆ ಸಾಕಪ್ಪ. 1 ಹೋಟ್ಲಾಗ ಗೆದ್ದರು ಗೆದ್ದಂಗೆ, 1000 ಹೋಟ್ಲಾಗ ಗೆದ್ದರು ಗೆದ್ದಂಗೆ ಸಾಕಲ್ಲ. ಕೆಲವು ಕಡೆ 2 ಸಾವಿರ 1 ಸಾವಿರ ಗೆದ್ದಿದ್ದವು, 100 200 ಗೆದ್ದಿದ್ದವು. ಅದೆಲ್ಲ ಇದು ಇಂಪಾರ್ಟೆಂಟ್ ಅಂದರೆ, ಒಂದು ಕಡೆ 100 ಕುಟುಂಬದ 100 ಮಂದಿ ಹೆಸರುಗಳು ಕೇಳಿದ ತಕ್ಷಣ ಅದಕ್ಕೆ ಉತ್ತರ ಏನು ಕೊಡೋದು, ಇಲ್ಲ ರೀ ಪಾಪ ಮನೆ ಇಲ್ಲದವ್ರಲ್ಲ, ಅದಕ್ಕೆ ನಾವು ಗುರುತು ಮಾಡಿದ್ದೀವಿ ಅಂತೇಳಿ. ಅಂದ್ರೆ ಇಲ್ಲಿ ಭಿಕ್ಷುಕ ಸಂಘರು ಓಟ್ ಹಾಕಬಾರ್ದ, ಬಿದ್ದವ್ರು ಓಟ್ ಹಾಕಬಾರ್ದು. ಆದರೆ ಆ ಪ್ರಮಾಣದಲ್ಲಿದ್ದಾರೆ 25 ಲಕ್ಷ ಜನರಿಗೆ ಅಲ್ಲಿ ಮನೆಗಳು